ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್ ಆ್ಯಕ್ಚುಲಿ ಈ ಪ್ಲೇಸ್ನ ಖಾಲಿ ಮಾಡಿಬಿಟ್ಟು ಇಲ್ಲೊಂದು ಜಸ್ಟ್ ಹಂಗೆ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇದನ್ನು ಆ್ಯಕ್ಚುಲಿ ಇಲ್ಲಿ ನೋಡಿ ಇಲ್ಲಿ ಫುಲ್ ಸ್ವಲ್ಪ ಸ್ಪೇಸ್ ಖಾಲಿ ಇದೆ. ಸೊ ಇದನ್ನ ಈಗೆಲ್ಲ ಫುಲ್ಲು ಡಸ್ಟಿಂಗ್ ಎಲ್ಲ ಮಾಡಿ ಒರೆಸಿ ಇಟ್ಟಿದ್ದೀನಿ. ಸೊ ಅದನ್ನು ಇಲ್ಲಿ ಶಿಫ್ಟ್ ಮಾಡಿಬಿಟ್ಟು ಇಲ್ಲೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಐಡಿಯಾ ಬಂದಿದೆ. ಅದನ್ನೇ ಈಗ ಸ್ಟಾರ್ಟ್ ಮಾಡೋಣ ಅಂತೇಳಿ. ಸೊ ನೋಡಿ ಇಲ್ಲೆಲ್ಲ ಫುಲ್ ಈ ಕಡೆ ಅಲ್ಲಿದ್ದೆಲ್ಲ ಇಲ್ಲಿ ತೆಗ್ದಿಟ್ಟಿದ್ದೀನಿ. ಅಕ್ಕಿ ಒಣಗೆ ಎಲ್ಲ ಗೈಸ್, ಮಳೆ ಬಂದು ಏನು ಮಾಡೋದು, ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಹಾಕೋದು, ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ, ತೆಗ್ದಿಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಈಗ ಈ ಕಡೆ ಶಿಫ್ಟ್ ಮಾಡಿಬಿಟ್ಟು ಇಲ್ಲೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಬೇಕು ಅಂತಿದ್ದೀನಿ. ನೋಡೋಣ ಅದೆಲ್ಲ ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಅಂದರೆ ಮೀನ್ಸ್ ಈಗ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಲ್ಲ, ನೋಡ್ತಾ ಹೋಗಿ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸ್ಟಾರ್ಟ್ ಗೈಸ್. ಸೊ ಗೈಸ್ ಫಸ್ಟ್ ಇದು ಹ್ಯಾಂಗಿಂಗ್ ಚೇರ್ನ ಫಸ್ಟ್ ರಿಮೂವ್ ಮಾಡೋಣ. ಇದು ಹ್ಯಾಂಗಿಂಗ್ ಚೇರ್ ರಿಮೂವ್ ಮಾಡಿಬಿಟ್ಟು ಇದು ಸ್ವಲ್ಪ ತಲೆಗೆಲ್ಲ ತಡೆಯುತ್ತೆ, ಸ್ವಲ್ಪ ಮೇಲೆ ಹಾಕೋಣ. ಹ್ಯಾಂಗಿಂಗ್ ಚೇರ್ ಸ್ವಲ್ಪ ಈ ಕಡೆ ಮೂವ್ ಮಾಡೋಣ, ಯಾಕಂದರೆ ಸ್ಪೇಸ್ ಬೇಕಲ್ವ ಅದೆಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಇದನ್ನು ಸ್ವಲ್ಪ ಇಲ್ಲಿ ಇಟ್ಬಿಡ್ತೀನಿ, ಆಮೇಲೆ ಎತ್ಬಿಟ್ಟು ಅರೇಂಜ್ ಮಾಡಿದ್ರಾಯ್ತು. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದೇನಿದೆಯಲ್ಲ ಫಸ್ಟ್ ಇದನ್ನು ಎಳ್ಕೊಂಬೋಣ. ಇದು ಆ್ಯಕ್ಚುಲಿ ಫುಲ್ ಜಾನುವಾರದು ಡ್ರೆಸ್ಸಸ್ಸೇ ಇರೋದು ಇದರಲ್ಲಿ, ಫುಲ್ ಡೈಲಿ ವೇರ್ದು. ಇದನ್ನು ಎಳ್ಕೊಂಡು ಈ ಕಡೆ ಇದೆಲ್ಲ ಸ್ವಲ್ಪ ಎಲ್ಲ ಫುಲ್ಲು ಒರೆಸ್ಬಿಟ್ಟು ಆ ಕಡೆ ಇಟ್ಬಿಡ್ತೀನಿ, ಆಮೇಲಿಂದ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಫುಲ್ ಡಸ್ಟ್ ಎಲ್ಲ ಮಾಡಿಬಿಟ್ಟು ರಿಅರೇಂಜ್ ಮಾಡಿದ್ದೀನಿ. ಸೊ ಈಗ ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಮಾಡ್ತಾಯಿದ್ದೀನಿ ಫುಲ್ಲೆಲ್ಲ ಲೆಂಡೆ ಆಗುತ್ತೆ ಅಂತಿದೆಲ್ಲ ಫುಲ್ ನಾನೇ ಅರೇಂಜ್ ಮಾಡಿಬಿಟ್ಟು ಎಲ್ಲ ಒರೆಸ್ಬಿಟ್ಟು ಜಾಸ್ತಿ ಏನು ತೋರ್ಸೋಕ್ಕೆ ಹೋಗಿಲ್ಲ ವಿಡಿಯೋದಲ್ಲಿ. ಇಷ್ಟೇ ಅನಿಸುತ್ತೆ ಹೋಗೋದಲ್ಲ, ಆಮೇಲೆ ಹೋಗೋಲ್ಲ ಅಷ್ಟೇ. ಸೊ ಇದೇನೋ ತೆಗೆದ್ರೆ ಫುಲ್ ಹೋಗುತ್ತಾ ಏನೋ ಗೊತ್ತಿಲ್ಲ, ನೋಡಬೇಕು. ಇಷ್ಟು ಹೋಗುತ್ತೆ. ಸ್ಪೇಸ್ ಬೇಕಂದ್ರೆ ಮಾಡ್ಕೋಬೋದು, ಇದನ್ನ ಇಟ್ಟರೆ ಸ್ವಲ್ಪ ಏನಾದರೂ ಇಡೋದಕ್ಕೆ ಮಾಡ್ಕೋಬೋದು, ಬೇಡ ಅಂದರೆ ಸೆಂಟ್ರಿಗೆ ಇಡ್ಬೋದು. ಬಟ್ ಇದು ಫಿಕ್ಸ್ ಆಗುತ್ತಾ ಆಮೇಲೆ ಆಗುತ್ತೆ. ಎಸ್, ಇದನ್ನು ಸ್ವಲ್ಪ ಯೂಸ್ ಮಾಡಿಕೊಂಡ್ರೆ ಮುಂದೆ ಕೇಳ್ಕೊಬೇಕಷ್ಟೇ. ಸೊ ಜಾನುವಾರದ್ದು ಅಲ್ಲಿ ಇಟ್ಬಿಟ್ಟಿದ್ದೀನಿ ಗೈಸ್. ಏನದು ಗಿಟಾರು ಏನದು ಒದ್ದೆ ನೋಡೋಣ. ಯಾಕಂದ್ರೆ ಒಂದು ಕಡೆ ಫಿಕ್ಸ್ ಮಾಡೋಣಲ್ವಾ, ಸ್ವಲ್ಪ ಒಂದು ಕಡೆ ಸ್ಪೇಸ್ ಸಿಗುತ್ತೆ ಏನಾದರೂ ಇಡೋದಕ್ಕೆ. ಗಿಟಾರ್ ಬೇಕಂದ್ರೆ ಇಟ್ಕೋಬೋದು ಅನಿಸುತ್ತೆ, ನೋಡೋಣ. ಹುಷಾರು, ಗಿಟಾರ್ ತುಂಬ ಹೆವಿನೋ ಒಂದು ಇಲ್ಲ, ಬೇಡ. ಆಮೇಲೆ ಸುಮ್ಮನೆ ಏನಾದರೂ ಇಲ್ಲ ಇಡ್ಬೋದು, ಆರಾಮ್ಸೆ ಇಡ್ಬೋದು ಗಿಟಾರ್. ತೊಗೊಳ್ರಿ ಜನವರೇ, ನೆಕ್ಸ್ಟ್ ಹುಷಾರಾಗಿ ತಕ್ಕೊಳ್ಳಿ, ಹುಷಾರಾಗಿ ಇಡಿ ಆಯಿತಾ. ಏನಿಲ್ಲ, ಹಿಂಗೆ ಜಸ್ಟ್ ಹಿಂಗೆ ಇದು ಮಾಡ್ಕೊಳ್ಳಿ. ಹಾಂ, ಆರಾಮ್ಸೆ ಹೋಗುತ್ತೆ, ಆರಾಮ್ಸೆ ಹೋಗುತ್ತೆ. ಯಾಕಂದರೆ ಸ್ಪೇಸ್ ಯುಟಿಲೈಸೇಷನ್ ತುಂಬ ಇಂಪಾರ್ಟೆಂಟ್ ಇಲ್ಲ ಆ್ಯಕ್ಚುಲಿ. ಸೊ ಹಂಗಾಗಿ ಇದನ್ನ ಇಲ್ಲಿಟ್ಟಿದ್ದೀನಿ. ಸ್ವಲ್ಪ ಇದನ್ನೇ ಇಟ್ಕೊಂಡ್ರೆ ಓಹೋ. ಸೊ ಗೈಸ್ ಇದು ಬ್ಯಾಂಬೂ ಚೇರ್ ಇತ್ತು, ಸೊ ಅದನ್ನು ಇಲ್ಲಿಟ್ಟಿದ್ದೀನಿ. ಇದು ನಂದು ಟ್ರೈಪಾಟು. ಸೊ ಟ್ರೈಪಾಟ್ನು ಅಷ್ಟೇ ಒಂದು ಇದನ್ನು ಹಾಕಿಟ್ಬಿಟ್ಟಿದ್ದೀನಿ ಗೈಸ್, ಡಸ್ಟ್ ಆಗಬಾರ್ದಂತ. ಸೊ ಇದನ್ನು ವಾಶ್ಗೆ ಹಾಕ್ಬಿಡೋಣ, ಗಲೀಜಾಗಿದೆ. ಇದು ಒಂದು ವಾಶ್ಗೆ ಹಾಕೋಣ. ಸೊ ಇಲ್ಲ ಆರಾಮ್ಸೆ ಇಲ್ಲಿರುತ್ತೆ, ನೋ ಪ್ರಾಬ್ಲಮ್. ಬೇಕಾದ್ರೆ ಹಿಂಗೆ ಇಟ್ಕೋಬೋದು. ಎಸ್, ಬಟ್ ಆದರೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು, ಇಡೋಕ್ಕಾಗಲ್ಲ. ಇದು ಸ್ಪೇಸ್ ಏನಿದೆಯಲ್ಲ, ಸೊ ಈ ಸ್ಪೇಸಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದು ವಾಲ್ದು ಇದೆಲ್ಲ ಫುಲ್ ಕಿತ್ತೋಗಿದೆ. ಸೊ ನೋಡೋಣ,
ಪೇಂಟ್ ಮಿಕ್ಕಿದೆ, ಪೇಂಟ್ ಮಾಡ್ಬೋದು. ಬಟ್ ಈಗ ಮಳೆನೇ ಬರ್ತಾ ಇರೋದ್ರಿಂದ ಪೇಂಟ್ ಒಣಗೋದಕ್ಕೆ ಟೈಮ್ ತೊಗೊಳುತ್ತೆ. ನೋಡೋಣ, ಯಾವಾಗಲಾದರೂ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಇದ್ರದ್ದು ಪೇಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಅಲ್ಲ, ಇದೇ ಪೇಂಟ್ ಆ್ಯಕ್ಚುಲಿ ಇಲ್ಲಿ ಮಾಡಿದ್ರೇ ಬೆಟರ್. ಇದು ಸ್ವಲ್ಪ ಇದೆಲ್ಲ ಏನಿದೆಯಲ್ಲ ಇದೆಲ್ಲ ಕವರ್ ಆಗುತ್ತೆ. ಸೊ ಹಂಗಾಗಿ ನೋಡೋಣ, ಇಲ್ಲ ಈಗಲೇ ಪೇಂಟ್ ಮಾಡಿಬಿಟ್ರೇ ಬೆಟರ್ ಅನ್ನಿಸ್ತಾ ಇದೆ. ಸೊ ಪೇಂಟ್ ಮಾಡಿಬಿಟ್ಟೆ ಮಾಡೋಣ ಅಂತಿದ್ದೀನಿ. ಓಕೆ, ಫಸ್ಟ್ ಪೇಂಟ್ ಮಾಡಿಬಿಡ್ತೀನಿ ಗೈಸ್, ಯಾಕಂದರೆ ಅದು ಪೂರ ಎಲ್ಲ ಇದಾಗಿದೆ ಗೈಸ್. ಚೆನ್ನಾಗಿದೆ, ಇಷ್ಟಿದೆ, ವೇಸ್ಟ್ ಆಗೋದು ಬೇಡ. ಹಂಗಾಗಿ ಇದಕ್ಕೆ ಹೊಡೆದ್ಬಿಟ್ಟು ಖಾಲಿ ಮಾಡಿಬಿಡೋಣ. ಮತ್ತದು ಗಟ್ಟಿ ಆಗ್ತಾ ಇದೆ ಗೈಸ್, ಅದಕ್ಕೆ ಸ್ವಲ್ಪ ಅದು ಮಿಕ್ಸ್ ಮಾಡೋದ್ನಲ್ವ, ಹಂಗಾಗಿ ಕಲರು ಈ ಟೈಪ್ ಬರ್ತಾ ಇದೆ. ಹಳೇದು ಮನೆಯದು ಕಷ್ಟ ಗೈಸ್. ಇದದು ಕ್ಲೀನ್ ಮಾಡೋದು ಒಂದೇ, ಬಿಡೋದು ಒಂದೇ ಅನಿಸುತ್ತೆ. ಬಟ್ ಆದರೆ ಏನು ಮಾಡೋಕ್ಕಲ್ಲ. ಬಟ್ ಎಲ್ಲೆಲ್ಲಿ ಏನೇನು ಹೋಗಿದೆಯೋ ಅದು ರಿಪೇರಿ ಮಾಡ್ಕೊಂಡ್ರೇ ಚೆನ್ನಾಗಿ ಕಾಣಿಸುತ್ತೆ. ನಮ್ದು ಈಗ ಹಾಲ್ದು ನೋಡಿದ್ರಲ್ಲ ಗೈಸ್ ಹೇಗಿತ್ತು ಅಂತೇಳ್ಬಿಟ್ಟು. ಸೊ ಅದು ಅಷ್ಟು ಮಾಡಿದ್ದಕ್ಕೆ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಹಂಗಾಗಿ ಇದು ಮಿಕ್ಕಿದೆ, ಹಂಗಾಗಿ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಅದೇ ಹೇಳಿದ್ನಲ್ಲ, ಜಾನವ್ರಿಗೆಲ್ಲ ಸ್ಟಡಿ ಟೇಬಲ್ ಟೈಪ್ ಏನಾದ್ರು ಮಾಡ್ಕೊಡೋದೆಲ್ಲ ಸಿಟ್ಟಿಂಗ್ ಏರಿಯಾನೇ ನೋಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಸ್ಟಡಿ ಟೇಬಲ್ ಅಂದರೆ ಅದು ಸ್ವಲ್ಪ ಎಲ್ಲ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಬೇಕು. ಸೊ ಸದ್ಯಕ್ಕೆ ಸಿಟ್ಟಿಂಗ್ ಏರಿಯಾ ಟೈಪ್ ಮಾಡ್ತೀನಿ. ಆಮೇಲಿಂದ ಬೇಕಿದ್ರೆ ಅವ್ರಿಗೆ ಇಲ್ಲೇ ಕುತ್ಕೊಂಡು ಓದ್ತೀನಿ ಅಂದರೆ ಸ್ಟಡಿ ಟೇಬಲ್ ಟೈಪ್ ಏನಾದರೂ ಮಾಡೋ ಐಡಿಯಾ ಇದೆ. ನೋಡೋಣ, ಏನಾದರೂ ಒಂದು ಮಾಡೋಣ ಅಂತ ಗೈಸ್. ಪೇಂಟು ಇದೆ, ವೇಸ್ಟ್ ಮಾಡೋದು ಬೇಡ. ಮತ್ತೆ ಜಾಗನ ಯುಟಿಲೈಸ್ ಮಾಡ್ಕೊಬೇಕು ಗೈಸ್. ಯಾಕಂದರೆ ತುಂಬ ಸ್ಮಾಲ್ ಸ್ಪೇಸಸ್ನೆಲ್ಲ ನಾವು ಕೆಲವೊಂದೆಲ್ಲ ಹಂಗೆ ವೇಸ್ಟ್ ಮಾಡಿಬಿಡ್ತೀವಿ, ಇದಕ್ಕೆ ಏನು ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಜುಗಾಡ್ ಅದನ್ನೇ ನಾವೇನಾದರೂ ಯೂಸ್ಫುಲ್ಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಯುಟಿಲೈಸ್ ಆಗುತ್ತೆ ಸ್ಪೇಸ್ ಕೂಡ. ಹಾಗಾಗಿ ನೋಡೋಣ, ಇದು ಪೇಂಟ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ತೋರಿಸ್ಬಿಟ್ಟು ಆದಮೇಲೆ ನೆಕ್ಸ್ಟ್ ಇದು ಒಣಗಬೇಕು. ಒಣಗೋ ತನಕ ಇದು ಇಲ್ಲೇನು ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ. ಸೊ ಡ್ರೈ ಆಗಲಿ, ಡ್ರೈ ಆದಮೇಲೆ ನಿಮಗೆಲ್ಲ ಒಂದ್ಸತಿ ತೋರಿಸಿ ಫೈನಲಾಗಿ ಹೇಗೆ ಕಾಣಿಸುತ್ತೆ ಅಂತಲೂ ಒಂದು ರೌಂಡ್ ತೋರಿಸ್ತೀನಿ ಗೈಸ್. ಸೊ ಜುಗಾಡು ಐಡಿಯಾಸ್ ಏನೋ ಒಂದು ಮಾಡ್ತಾ ಇರೋಣ, ಹೇಳಲ್ವಾ. ಕೂತ್ಕೊಳ್ಳೋದಕ್ಕಿಂತ ತೆವಳೋದು ಬೆಸ್ಟು, ತೆವಳೋದಕ್ಕಿಂತ ಅದೇನೋ ಮುಂದೆ ಹಿಂಗೆ ಆಮೆ ಥರ ಹೋಗೋದು ಬೆಸ್ಟು, ಓಡೋದಕ್ಕಿಂತ ಹಿಂಗೆ ಕುಂಡ್ಕೊಂಡು ಹೋಗ್ತಾ ಇರೋದು ಲೈಫಲ್ಲಿ. ಏನಾಗುತ್ತೋ ಆಗಲಿ ಅಂತ. ಯಾರ ಜೊತೆಲಿ ಇರ್ತಾರೋ ಇಲ್ವೋ ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ದು ಏನಿದೆಯಲ್ಲ ಗುರಿ, ಅದ್ರ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೋಬೇಕು. ಕಾನ್ಸಂಟ್ರೇಷನ್ ಅಲ್ಲಿರ್ಬೇಕು ನಮ್ಮದು. ಸೋಲು ಗೆಲುವು ಎಲ್ಲ ಕಾಮನ್ನು ಲೈಫಲ್ಲಿ. ಚಲೋ, ನಾನೊಂಥರ ಒಳ್ಳೆ ಪೇಂಟರ್ ಆಗಿಬಿಟ್ಟಿದ್ದೀನಿ ಗೈಸ್. ಪೇಂಟ್ ಅದು ತಪ್ಪ, ಇದು ತಪ್ಪ, ಅದು ಏನೋ ಒಂದು ಮಾಡ್ತಲೇ ಇರ್ತೀನಿ, ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ನಾನು. ಅದೇ ಹೇಳೋದು ಕ್ರಿಯೇಟಿವಿಟಿ ಅಂತ. ಸುಮ್ಮನೆ ಕೂತ್ಕೊಂಡವ್ರಿಗೆ ಯಾರು ಕ್ರಿಯೇಟಿವಿಟಿ ಅಂದರೆ ಕ್ರಿಯೇಟರ್ಸ್ ಅಥವಾ ಕ್ರಿಯೇಟಿವಿಟಿ ಅಂತ ಹೇಳಲ್ಲ. ಈ ಥರ ಏನಾದರೂ ಮಾಡೋರಿಗೆ ಕ್ರಿಯೇಟರ್ಸ್ ಅಥವಾ ಕ್ರಿಯೇಟಿವಿಟಿ ಅಂತ ಹೇಳೋದು. ಬಿಗ್ ಐಡಿಯಾಸು ಇದೆ. ಮಾಡೋಣ ಒಂದೊಂದಾಗಿ ಮಾಡೋಣ. ಇದು ಸ್ವಲ್ಪ ಎಲ್ಲ ಅದು ಎದ್ಬಿಟ್ಟಿದೆಯಲ್ವ, ಹಂಗಾಗಿ ವಾಲ್ದು ಇದು ಪೂರ ಸ್ವಲ್ಪ ಅದು ಕೂತ್ಕೊಳ್ಬೇಕು ಪೇಂಟ್ ಚೆನ್ನಾಗಿ. ಜಾನು ಅವ್ರಿಗೆ ಎಕ್ಸಾಮ್ ನಡೀತಾ ಇದೆ, ಇಲ್ಲಾಂದರೆ ಪಾಪ ಅವರು ಬಂದು ಹೆಲ್ಪ್ ಮಾಡೋರು. ಈಗ ಸದ್ಯಕ್ಕೆ ಒಂದು 2 ನಿಮಿಷಕ್ಕೆ ಅಂತ ಕರ್ಕೊಂಡಿದ್ದೀನಿ, ಬನ್ನಿರಿ ಇಲ್ಲಿ ಒಂಚೂರು ವೀಡಿಯೋ ಮಾಡಿರುತ್ತೆ. ಯಾಕಂದರೆ ಇದು ಪೇಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕಳಿಸ್ಬಿಡ್ತೀನಿ ಅವ್ರನ್ನ, ಕಳಿಸಿ ಓದ್ಕೊಳ್ಳೋಕೆ ಕಳಿಸಿ ಮತ್ತು ಆಮೇಲಿಂದ ಕರ್ಕೊಂತೀನಿ ಬನ್ನಿರಿ ಅಂತ ಒಂಚೂರು ಹೆಲ್ಪ್ ಮಾಡೋಕ್ಕೆ ಅಂತ. ಅವರೇನಿಲ್ಲ, ಈ ಕರೆದು ಈಗಲೂ ಬಂದುಬಿಡ್ತಾರೆ. ನಾವಿಲ್ಲ ಫಸ್ಟ್ ಓದ್ಕೊಳ್ಳಿ ಆಮೇಲೆ ಬನ್ನಿ ಅಂತ ಹೇಳಿದ್ದೀನಿ. ಇನ್ನೆರಡು ಇದೆಯಲ್ಲ, ಮ್ಯಾಥ್ಸ್ ಅಂದರೆ ಇನ್ಯಾವುದಿದೆ? ನಾಳೆ ಮ್ಯಾಥ್ಸು, ನಾಳಿದ್ದು ಕಂಪ್ಯೂಟರ್. ಇನ್ನೆರಡು ಇದೆ ಗೈಸ್.
ಆ್ಯಕ್ಚುಲಿ ಎಕ್ಸಾಮ್ ಇರೋದ್ರಿಂದನೇ ಸ್ವಲ್ಪ ನಾವು ಏನೋ ಬೇರೆ ಕೆಲಸಗಳು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾವು ಮಾಡ್ಕೊಂಡು ಕುಂತ್ರೆ ಅವರು ಬಂದುಬಿಡ್ತಾರೆ ನಮ್ಮ ಜೊತೆ ಇಲ್ಲಿ ನೋಡೋಕ್ಕೆ. ಕಾನ್ಸಂಟ್ರೇಷನ್ ಮಾಡಲ್ಲ ಅಲ್ಲಿ. ಅದಕ್ಕೆ ಅವ್ರದ್ದು ಮುಗಿಯೋ ತನಕ ನಾವು ಬೇರೆ ಏನು ಕೆಲಸ ಮಾಡಲ್ಲ. ಅಂದರೆ ಅವ್ರಿಗೂ ಇರುತ್ತಲ್ಲ ಕ್ಯೂರಿಯಾಸಿಟಿ, ಮಕ್ಕಳಿಗೆ ಏನು ಮಾಡ್ತಾವ್ರೆ ನೋಡೋಣ ಅಮ್ಮ ಏನೋ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೂ ಇರುತ್ತಲ್ಲ. ಹಂಗಾಗಿ ಬರ್ತಾರೆ ನೋಡೋಕ್ಕಷ್ಟೇ. ಚಲೋ ಹೋಗಿ ಓದ್ಕೊಳ್ಳಿ ಅವರೇ. ಆಮೇಲೆ ಇದಕ್ಕೆ ಕಂಪ್ಲೀಟ್ ಆದಮೇಲೆ ಕರಿತೀನಿ ಒಂದ್ಸತಿ ವಿಡಿಯೋದಲ್ಲಿ ತೋರಿಸ್ಬಿಟ್ಟು. ನೆಕ್ಸ್ಟ್ ಗೈಸ್ ಆ ವಾಲ್ ಫುಲ್ ಆಗಿದೆ. ಸೊ ಇನ್ನೂ ಪೇಂಟ್ ಇದೆ, ಹಂಗಾಗಿ ಇದು ವಾಲ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೊಂದು ಕರೆಕ್ಟಾಗಿ ಎಲ್ ಶೇಪಲ್ಲಿ ಕರೆಕ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಹಂಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಅದು ಕಂಪ್ಲೀಟ್ ಆಗಿದೆ. ಒಂದು ಕೋಟಾನೇ ಅಷ್ಟೇ ಗೈಸ್, ಪೇಂಟ್ ಖಾಲಿನೂ ಆಗುತ್ತೆ ಅಷ್ಟೊತ್ತಿಗೆ. ಸಾಕದು ಸ್ವಲ್ಪ ಅದು ಡಸ್ಟ್ ಸ್ಟೆಪ್ ಎಲ್ಲ ಉದುರುತ್ತಲ್ಲ, ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ. ಒಂದು ಸ್ವಲ್ಪ ಇದೆ, ಇದು ಅಲ್ಲಿ ತನಕ ಏನು ಫಿನಿಶ್ ಮಾಡಿಬಿಡ್ತೀನಿ ಅಷ್ಟೇ. ಸೊ ಗೈಸ್ ಪೇಂಟ್ ಮೆಕ್ಕಿದೆ, ಹಾಗಾಗಿ ಇದು ಒಂದು ವಾಲ್ ಇತ್ತು, ಇದನ್ನು ಹೊಡೆದ್ಬಿಟ್ಟು ಕಂಪ್ಲೀಟ್ ಮಾಡೋಣ ಅಂತ ಸೊ ಪೇಂಟ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಖರಾಬಾಗಿತ್ತು ವಾಲು. ಸೊ ಇದನ್ನು ಕೂಡ ಸ್ವಲ್ಪ ಎಲ್ಲ ಮೇಕಪ್ ಮಾಡ್ತಾಯಿದ್ದೀನಿ ವಾಲ್ಗೆ. ವಾಲ್ ಮೇಕಪ್. ಹಲೋ ಗೈಸ್, ಬಾಪ್ರೇ ನೋಡಿದ್ರ ಗೈಸ್ ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾ ಇದೆ. ಗಾಯ್ಸ್ ಇದು ಪೂರಾ ಪೇಂಟ್ ಏನಿದೆಯಲ್ಲ ಡ್ರೈ ಆಗಿದೆ. ಸೊ ಇಲ್ಲಿದ್ದ ಚೇರ್ಸ್ ಎಲ್ಲ ಏನಿದೆಯಲ್ಲ ಸೊ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ. ಸೊ ಈಗ ಇಲ್ಲಿ ಸ್ವಲ್ಪ ಅಂದರೆ ಸಾರಿಸ್ಬೇಕು. ಸೊ ನೋಡಿ ಇದು ಇಲ್ಲಿ ಕರೆಕ್ಟಾಗಿ ಫಿಟ್ ಆಗಿದೆ. ಸೊ ಇಲ್ಲಿ ಹಿಂದಗಡೆ ಬ್ಯಾಸ್ಕೆಟ್ ಇತ್ತು, ಸೊ ಅದೊಂದು ಚೇರಲ್ಲಿ ಇಟ್ಟಿದ್ದೀನಿ. ಈಗ ಹ್ಯಾಂಗಿಂಗ್ ಚೇರ್ ಒಂದು ಇಲ್ಲಿ ನೋಡೋಣ, ಇದು ಫಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ ಮೇಲೆ ಹ್ಯಾಂಗಿಂಗ್ ಚೇರ್ದೊಂದು ಹಾಕೋಕ್ಕೆ ಡಿಸೈಡ್ ಮಾಡೋಣ. ಸೊ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಚೇರು ಮತ್ತು ಅದು ಡೈನಿಂಗ್ ಟೇಬಲ್ ಚೇರ್ ಏನಿತ್ತಲ್ಲ ಸೊ ಅದರಿಂದನೇ ಅರ್ಧ ಸ್ಪೇಸ್ ಆಕ್ಯುಪೈ ಆಗ್ತಾಯಿತ್ತು. ಅಂದರೆ ಇಲ್ಲಿ ಸೆಂಟ್ರಲ್ಲಿ ಸ್ಪೇಸ್ ಇರ್ತಾಯಿತ್ತು, ಬಟ್ ಆದರೆ ಇಲ್ಲೆಲ್ಲ ಅಲ್ಲಿ ಇಟ್ಟಿದ್ರಿಂದ ಎಲ್ಲದನ್ನು ತೆಗ್ದಿರೋದಕ್ಕೆ ನೋಡಿ ಗೈಸ್ ಫುಲ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ಸೆಟ್ಟಿಂಗ್ ಅರೇಂಜ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫಸ್ಟು ಸಾರಿಸ್ಬಿಡೋಣ. ಸಾರಿಸ್ಬಿಟ್ಟು ಅದರ ಡ್ರೈ ಆದಮೇಲೆ ಒಂದೊಂದಾಗಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಇದೂ ಪೇಂಟ್ ನೋಡೋಣ ಗೈಸ್.
ಆ್ಯಕ್ಚುಲಿ ಅದು ಎಲ್ಲ ಡಾಕ್ಯುಮೆಂಟ್ಸ್ತು ಅದರದ್ದು ಏನಾದ್ರು ಒಂದು ಮಾಡಬೇಕು. ಎಲ್ಲ ಎಷ್ಟು ತೊಗೊಂಬಂದು ಎಷ್ಟು ಫುಲ್ಲೆಲ್ಲ ಹಂಗೆ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದಾರೆ ನೋಡಿ. ಸೊ ಹಂಗಾಗಿ ಇದೊಂದು ಕಂಪ್ಲೀಟ್ ಮಾಡಿಬಿಡೋಣ ಇವತ್ತು. ಸೊ ಗೈಸ್, ಮಾಪಿಂಗ್ ಮಾಡ್ತಾಯಿದ್ದೀನಿ. ಇದು ಡ್ರೈ ಆದಮೇಲೆ ಪೂರ ಇದು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡೋಕ್ಕೆ ಅಂತ. ಸೊ ರೆಡ್ ಆಕ್ಸೈಡು ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಬೆಸ್ಟ್ ಆ್ಯಕ್ಚುಲಿ. ಈಗಿನ ಟೈಲ್ಸ್ ಇದರಲ್ಲೆಲ್ಲ ತುಂಬಾ ಕೋಲ್ಡ್ ಆಗುತ್ತೆ ಈ ರೈನಿ ಸೀಸನ್ನಲ್ಲಂತೂ. ಅದ್ರ ಕೆಳಗಡೆ ಕಾಲಿಡೋದಕ್ಕಾಗಲ್ಲ. ಬಟ್ ಇದೆಲ್ಲ ನೀಟಾಗಿ ಆ ಸೀಸನ್ನಿಗೆ ಕರೆಕ್ಟಾಗಿದ್ದು. ಅಂದರೆ ಈಗ ನೋಡಿ, ತೀರಾ ಜಾಸ್ತಿ ಕೋಲ್ಡೂ ಅನಿಸಲ್ಲ ನೋಡಿ. ಈಗ ಕಾಲಿಟ್ರೆ ಈಗ ಮೀಡಿಯಮಾಗಿ ವಾರ್ಮಾಗೇ ಇದೆ. ಸೊ ಆ್ಯಕ್ಚುಲಿ ಇದೇ ಬೆಸ್ಟ್ ಒನ್. ಸೊ ಗೈಸ್, ಎರಡು ಇದು ಹಾಸಿಗೆ ಏನಿತ್ತಲ್ಲ, ಸೊ 2 ಎಕ್ಸ್ಟ್ರಾ ಇತ್ತು. ಹಾಗಾಗಿ ಯಾರಾದರೂ ಗೆಸ್ಟ್ ಏನಾದರೂ ಬಂದರೆ ಅಂತ ಹೇಳ್ಬಿಟ್ಟು, ಸೊ ಹಂಗಾಗಿ ಅದು ಡೈನಿಂಗ್ ಟೇಬಲ್ ಚೇರ್ಸ್ ಮೇಲೆ ಇಟ್ಟಿದ್ದೆ. ಸೊ ಹಂಗಾಗಿ ಇದನ್ನು ಇಲ್ಲಿ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಬೆಡ್ ಸ್ಪ್ರೆಡ್ ಹಾಕಿ, ಸೊ ಇದ್ರದ್ದು ಮ್ಯಾಚಿಂಗ್ ಸ್ವಲ್ಪ ಪಿಲ್ಲೋಸ್ ಆ್ಯಡ್ ಮಾಡೋಣ ಅಂಥೇಳಿ. ಸೊ ಕ್ಯಾಪ್ಚರ್ ಆಗ್ತಾಯಿಲ್ವಲ್ಲ. ಸೊ ಗೈಸ್ ನೋಡಿ, ಸೊ ಯೆಲ್ಲೋ ಕಲರ್ದು ಒಂದು ಬೆಡ್ ಸ್ಪ್ರೆಡ್ ಏನಿತ್ತು, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನನ್ನ ಕಡೆ ಒಂದು ಯೆಲ್ಲೋ ಕಲರ್ ಪಿಲ್ಲೋ ಇದೆ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಒಂದು ಪಿಲ್ಲೋ ಅಂದರೆ ಮೀನ್ಸ್ ಒಂದು 16x16 ಮತ್ತು ಒಂದು ದೊಡ್ಡ ಪಿಲ್ಲೋ ಏನಿದೆಯಲ್ಲ, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಹಿಂಗೆ ಕಾಣಿಸ್ತಾ ಇದೆ. ನೆಕ್ಸ್ಟು ಏನು ಆ್ಯಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಇದನ್ನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಮತ್ತು ಚೇರ್ಸ್ನ ಇಡಬೇಕು. ಸೊ ಚೇರ್ಸ್ನು ಇವಾಗ ಎಲ್ಲಿಡೋದು ಅಂತ ನೋಡ್ತಾ ಇದ್ದೀನಿ ಗೈಸ್. ಅಲ್ಲಿ ಚೇರ್ ಇಡಲೇಬೇಕು ಗೈಸ್. ಮತ್ತು ಬೇರೆ ಕಡೆ ಸ್ಪೇಸ್ ಇಲ್ಲ. ಸೊ ಹಂಗಾಗಿ ಇಲ್ಲಿ ನೋಡೋಣ, ಇಲ್ಲಿ ಜಾನುವಾರದ್ದು ಸ್ಟಡಿ ಟೇಬಲ್ ಅರೇಂಜ್ಮೆಂಟ್ ಮಾಡೋಣ ಅಂತಿದ್ದೀನಿ. ಸೊ ಸದ್ಯಕ್ಕೆ ಇಲ್ಲಿ ಸಿಟ್ಟಿಂಗ್ ಏರಿಯಾದ ಹಾಕಿದ್ದೀನಿ. ಸೊ ಅದೆಲ್ಲ ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕಲ್ಲ. ಸೊ ಹಂಗಾಗಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಂಗೆ ಸ್ಟಡಿ ಟೇಬಲ್ ಇಲ್ಲ, ನಂಗೆ ಓದ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಲಲ್ಲಿ ಮತ್ತು ರೂಮಲ್ಲೇ ಕೂತ್ಕೊಂಡು ಓದ್ಕೋತಿದ್ರು. ಹಾಗಾಗಿ ನೋಡೋಣ, ಸದ್ಯಕ್ಕೆ ಇದು ಮಾಡಿದ್ದೀನಿ. ಈಗೆಲ್ಲ ಹಬ್ಬ ಆಗಲಿ. ಹಬ್ಬ ಆದಮೇಲೆ ನೆಕ್ಸ್ಟು ಬೇರೆ ಏನು ಯೋಚನೆ ಮಾಡೋಣ. ಸದ್ಯಕ್ಕೆ ಒಂದು ಟೇಬಲ್ ಇಲ್ಲಿ, ಒಂದು ಚೇರ್ ಇಲ್ಲಿಡ್ತೀನಿ. ಸೊ ಇನ್ನೊಂದು ಚೇರು ಇಲ್ಲಿ ನಮ್ಮ ರೂಮಲ್ಲಿ ಸ್ವಲ್ಪ ಜಾಗ ಇದೆ. ಸೊ ಅಲ್ಲಿ ಸೊ ನೋಡೋಣ, ಅಲ್ಲೇನಾದರೂ ಅರೇಂಜ್ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ. ಸೊ ಅಲ್ಲಿಡೋಣ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇಲ್ಲಿ ಸ್ಟಡಿ ಟೇಬಲ್ ಇಟ್ಟಿದ್ದೀನಿ. ಸೊ ಕೆಲವೊಂದು ಜಾನುವಾರದ್ದು ಬುಕ್ಸ್ಗಳಿತ್ತು, ಇಟ್ಟಿದ್ದೀನಿ. ಸೊ ಅವ್ರಿಗೆ ಅಂತಲೇ ಇದು ಸಿಟ್ಟಿಂಗ್ಗೆ ಅರೇಂಜ್ಮೆಂಟ್ ಮಾಡಿರೋದು. ಸೊ ಅವ್ರು ಕೂತ್ಕೊಂಡು ಓದ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಸ್ಟಡಿ ಟೇಬಲ್ ರೆಡಿ ಆಗೋ ತನಕ ಸೊ ಇದರಲ್ಲೇ ಕೂತ್ಕೊಂಡು ಓದಲಿ ಅಂತ ಹೇಳ್ಬಿಟ್ಟು. ಸೊ ಹ್ಯಾಂಗಿಂಗ್ ಚೇರ್ ಇಲ್ಲಿ ಹಾಕ್ಲಾ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈ ಕಡೆ ಸ್ಪೇಸ್ ಇದೆ, ಓಡಾಡ್ಕೊಬೋದು, ಏನು ತೊಂದರೆ ಇಲ್ಲ. ಹಾಕ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಂದು ಚೇರ್ ಇಲ್ಲಿಟ್ಟಿದ್ದೀನಿ ಗೈಸ್. ಒಂದು ಚೇರ್ ಅಲ್ಲಿಟ್ಟೆ, ಸ್ವಲ್ಪ ಜಾಗ ಮಾಡಿಬಿಟ್ಟು ಅಲ್ಲಿಟ್ಟಿದ್ದೀನಿ ನೋಡಿ. ಇದು ಇನ್ನೂ ಹಿಂಗೆ ಇದೆ ಫುಲ್. ಇದು ಅದು ಹ್ಯಾಂಗಿಂಗ್ ಚೇರ್ದಿದು, ಅದು ಹಾಕಿದಾದ್ಮೇಲೆ ಇದೆಲ್ಲ ಎತ್ತಿಡಬೇಕು. ಇದು ಇನ್ನೂ ಕ್ಲೀನ್ ಮಾಡಿಲ್ಲ. ಫಸ್ಟ್ ಅದು ಮುಗಿಸ್ಕೊಂಡು ಬಂದ್ಬಿಡೋಣ ಅಂಥೇಳಿ. ಸೊ ನೋಡಿ, ಎಲ್ಲ ಫುಲ್ ಅರ್ಧಂಬರ್ಧ ಮಾಡೋದು ಇಲ್ಲೇ ಇದೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೇನು. ಓಕೆ, ನೋಡೋಣ ನೆಕ್ಸ್ಟು ಬೇರೆ ಬೇರೆ ಐಡಿಯಾಸ್ ಏನಾದ್ರು ಸಿಕ್ಕಿದ್ರೆ ಅದನ್ನು ಕೂಡ ಮಾಡೋಣ ಗೈಸ್. ಸೊ ಗೈಸ್, ಇಲ್ಲಿ ಒಂದು ರನ್ನರ್ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ರನ್ನರ್ ತೆಗ್ದಿದ್ದೀನಿ ನೋಡಿ. ಸೊ ಇಲ್ಲಿ ಒಂದು ರನ್ನರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಹಂಗಾಗಿ ಸೊ ಇಲ್ಲಿ ಹಿಂದಗಡೆ ಬಟ್ಟೆ ಈಗ ಬಂದಿದ್ದಾರೆ ಕೆಲಸದಮ್ಮ, ಫುಲ್ ಸೌಂಡು. ಓಕೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಒಂದು ರನ್ನರನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಪ್ಲಾಂಟ್ಸ್ ಬೇಕಂದರೆ ಆ್ಯಡ್ ಮಾಡ್ಬೋದು, ಬಟ್ ಸ್ಪೇಸ್ ತುಂಬ ಚಿಕ್ಕದಿರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಹಂಗೆ ಇರಲಿ ಅಂತ. ಬೇಕಿದ್ರೆ ಇನ್ನೂ ಕೆಲವೊಂದು ಪಿಲ್ಲೋಸ್ ಆ್ಯಡ್ ಮಾಡ್ಬೋದು.
ಗೈಸ್ ಇಲ್ಲಿ ಇನ್ನೂ 2 ದಿಂಬು ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡೋಣ ಅಂಥೇಳಿ. ಇಲ್ಲೊಂದು ಅಗೇನು ಯೆಲ್ಲೋ ಕಲರ್ದಿತ್ತು ಹೊಸ ಪಿಲ್ಲೋ ಅದು. ಸೊ ಇದು ಸ್ವಲ್ಪ ಬ್ಲೂಯಿಶ್ ಆ್ಯಂಡ್ ಗ್ರೀನಿಶಲ್ಲಿದೆ. ಸೊ 2 ಆ್ಯಡ್ ಮಾಡಿದ್ದೀನಿ. ಸೊ ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಎಸ್, ಪರ್ಫೆಕ್ಟಾಗಿದೆ. ಇದೊಂದು ಏನಪ್ಪ ರನ್ನರ್ ಹಾಕಿದ್ದೀನಿ. ಸೊ ಅಲ್ಲಿ ಬುಕ್ಸ್ ಎಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜಾನವ್ರದ್ದೇ ಸ್ಮಾಲ್ ಸ್ಟಡಿ ಟೇಬಲ್ ಇಟ್ಟಿದ್ದೀನಿ. ಸೊ ಅದನ್ನು ಬೇಕೆಂದರೆ ಹೀಗೂ ಇಟ್ಕೋಬೋದು. ಸೊ ಈಗ ಬೆಸ್ಟ್ ಅನಿಸ್ತಾ ಇದೆ. ತೀರಾ ಜಾಸ್ತಿ ಕ್ಲಟರ್ ಮಾಡೋದು ಬೇಡ ಗೈಸ್. ಯಾಕಂದ್ರೆ ತುಂಬ ಎಲ್ಲ ಹಾಕ್ಬಿಟ್ರೆ ಒಂಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಸೊ ಇದು ಆ್ಯಕ್ಚುಲಿ ಬೆಸ್ಟ್ ಆಗಿದೆ. ಸೊ ಇದೇ ಇರಲಿ, ಇದನ್ನೇ ಕಂಟಿನ್ಯೂ ಮಾಡಿಬಿಡೋಣ. ಸೊ ಈಗ ಕಾಣಿಸ್ತಾ ಇದೆ ಈ ಕಡೆಯಿಂದ. ಸೊ ಗೈಸ್ ಹ್ಯಾಂಗಿಂಗ್ ಚೇರ್ನು ಹಾಕಿದ್ದೀನಿ. ಏನಷ್ಟು ಓಡಾಡೋಕ್ಕೇನು ಇದೆ ಅನಿಸಲ್ಲ. ಈ ಕಡೆಯಿಂದ ಬೇಕಿದ್ರೆ ಹೋಗ್ಬೋದು, ಏನು ತೊಂದರೆ ಏನಿಲ್ಲ. ಸೊ ಅದರದ್ದು ಪಿಲ್ಲೋ ಕವರ್ ಚೇಂಜ್ ಮಾಡಿದೆ. ಇದೂ 2 ಪಿಲ್ಲೋ ಕವರ್ ಇತ್ತಲ್ಲ ಅದ್ರದ್ದು ಚೇಂಜ್ ಮಾಡಿದ್ದೀನಿ. ಸೊ ಅಲ್ಲಿ ಹಾಕಿದ್ದೀನಿ ಚೇರು. ಏನು ತೊಂದರೆ ಏನಿಲ್ಲ, ತೆಗಿಬೋದು, ಹಾಕ್ಬೋದು. ಬಟ್ ಆದರೆ ಸ್ವಲ್ಪ ಇದು ಇಷ್ಟಷ್ಟೇ ಓಪನ್ ಆಗುತ್ತೆ. ಬಟ್ ಇದು ಫುಲ್ ಓಪನ್ ಆಗುತ್ತೆ. ಈ ಕಡೆ ಇನ್ನೂ ಸ್ವಲ್ಪ ತಳ್ಕೋಬೋದು, ಜಾಗ ಇದೆ. ಸೊ ಇದು ಓಪನ್ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ನೋಡೋಣ, ಸ್ವಲ್ಪ ಜಾನವ್ರದ್ದು ಸ್ಟಡಿ ಟೇಬಲ್ ಬರೋ ತನಕ ಇದಿರಲಿ, ನೋಡೋಣ. ಆಮೇಲೆ ಸಿಟ್ಟಿಂಗಿದೆ ಅರೇಂಜ್ಮೆಂಟ್ ತೆಗೆಯೋದು ಅಥವಾ ಅವ್ರದ್ದು ಹೇಗೆ ಇರುತ್ತೋ ಅದು ನೋಡ್ಕೊಂಬಿಟ್ಟು ಡಿಸೈಡ್ ಮಾಡೋಣ ಅಂತೇಳ್ಬಿಟ್ಟು. ಸೊ ನೋಡಿ, ಇದು ಇಲ್ಲಿ ಚೆನ್ನಾಗಿ ಫಿಟ್ ಆಯ್ತಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇನು ತೊಂದರೆ ಇಲ್ಲ. ಅಲ್ಲಿ ಬಾಸ್ಕೆಟ್ ಇದೆ. ಸೊ ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಇದು ಒಂದು ಹಿಂಗೆ ಕಾಣಿಸ್ತಾ ಇದೆ ನೋಡಿ. ಇರೋದ್ರಲ್ಲೇ ಅರೇಂಜ್ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡ್ಬೇಕು ಹೇಗೆ ಕಾಣಿಸುತ್ತೆ ಅಂತ. ಎಲ್ಲ ಫುಲ್ ನೆಲ ಎಲ್ಲ ಒರೆಸಿದ್ದೀನಿ. ಮ್ಯಾಟ್ ಹಾಕಬೇಕು, ಬಿಸಿಲಲ್ಲಿ ಒಣಗಕ್ಕೆ ಹಾಕಿದ್ದೀನಿ. ಇದು ಅಷ್ಟೇ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ. ಸೊ ಇದು ಇನ್ನೊಂದು ಚೇರ್ ಏನಿತ್ತಲ್ಲ, ಸೊ ಅದನ್ನ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇದೊಂದು ಪಿಂಕ್ ಚೇರ್ ಒಂದಿತ್ತು ಜಾನವ್ರದ್ದು. ಸೊ ಚೇರ್ಸ್ದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಸ್ಪೇಸ್ ಎಲ್ಲೂ ಸಾಕಾಗ್ತಾಯಿಲ್ಲ ಇಡೋದಕ್ಕೆ. ಹಾಗಾಗಿ ಎಲ್ಲಿಡೋದು ಅಂತಲೇ. ಯಾಕಂದರೆ ನಮ್ಮ ಲಿವಿಂಗೂ ಅಷ್ಟೇ ತುಂಬಾ ಚಿಕ್ಕದಾಗಿದೆ. ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲಿ ಇಡೋಣ ಅಂದರೆ ಮತ್ತಿಲ್ಲಿ ನಾವು ಇಲ್ಲಿಂದ ಹಿಂಗೆ ಓಡಾಡ್ಬೇಕಾದ್ರೆ ಮತ್ತಿಲ್ಲೂ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಮತ್ತಿಡೋಕ್ಕೆ ಹಿಟ್ಟೆಲ್ಲ ಗಿರಣಿ ಹಾಕ್ಸ್ಕೊಂಬಂದು ಇಟ್ಟಿದೆ, ಅದನ್ನೆಲ್ಲ ಜರಡಿ ಮಾಡಬೇಕು. ಸೊ ಇಲ್ಲಿಡೋಕ್ಕೂ ಆಗಲ್ಲ ಗೈಸ್, ಯಾಕಂದರೆ ಇದನ್ನು ನಾರ್ತ್ ಈಸ್ಟ್ ಕಾರ್ನರ್ ತುಂಬ ಜಾಸ್ತಿ ವೆಯ್ಟ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆಗಲ್ಲ. ಹಾಗಾಗಿ ನೋಡಿ, ಈ ಚೇರ್ಸ್ ತೆಗೆದ್ರೆ ಇಲ್ಲಿ ಹಾಕ್ಬೇಕಾಗತ್ತೆ, ದಿವಾನಕ್ಕೆ ಜಾಗ ಇರಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಇಟ್ಬಿಟ್ಟು ಸುಮ್ಮನೆ ಆಗೋಣ. ಸೊ ಮ್ಯಾಟ್ಸ್ ಹಾಕಬೇಕು. ಮ್ಯಾಟ್ ಒಂದು ಹಾಕಿದ್ರೆ ಆಯಿತು. ಸೊ ಇಷ್ಟ ಆದರೆ ಗೊತ್ತಲ್ಲ ಗೈಸ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್.